ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿರಾ ಶಾಸಕ ಟಿಬಿ ಜಯಚಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಂಗಾಮಿ ಸ್ಪೀಕರ್ ಸ್ಥಾನ ಸ್ವೀಕರಿಸಲ್ಲ ಅಂತ ಟಿಬಿ ಜಯಚಂದ್ರ ಹೇಳಿದ್ದಾರೆ. ಯಾವ ಮಾನದಂಡದ ಮೇಲೆ ಸಂಪುಟ ರಚನೆ ಅಂತ ಪ್ರಶ್ನಿಸಿದ್ದಾರೆ. ಟಿಬಿ ಜಯಚಂದ್ರರನ್ನ ಹಂಗಾಮಿ ಸ್ಪೀಕರ್ ಆಗಿ ನೇಮಿಸಿತ್ತು ಸರ್ಕಾರ. ಹಂಗಾಮಿ ಸ್ಪೀಕರ್ ಸ್ಥಾನ ಬೇಕಿಲ್ಲ ಅಂತ ಜಯಚಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮೊಂದಿಗೆ ಮಾತನಾಡಲಿಕ್ಕೆ ಹಂಗಾಮಿ ಸ್ಪೀಕರ್ ಆಗಿರುವಂತಹ ಟಿಬಿ ಜಯಚಂದ್ರ ಅವರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗಾಗಲೇ ಸಚಿವ ಸಂಪುಟ ರಚನೆ ಆಗಿದೆ, ನಿಮಗೆ ಹಂಗಾಮಿ ಸ್ಪೀಕರ್ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ತಗೊಳ್ತೀರಾ ಅಥವಾ ತಗೊಳ್ಳಲ್ವಾ ಅನ್ನೋದು ಪ್ರಮುಖವಾದಂಥ ಚರ್ಚೆ. ನನಗೆ ಮನವಿ ಬಂದಾಗ ನಾನು ತಿರಸ್ಕಾರ ಮಾಡಿದೆ, ನಾನು ಬೇಡ ಅಂತ ಹೇಳಿದ್ದೆ. ಆದರೂ ಕೂಡ ನೋಟಿಫಿಕೇಷನ್ ಪೇಪರ್ನ ನೋಡೋಗಷ್ಟೇ ಗೊತ್ತಾಗಿತ್ತು ನನಗೆ. ಭಾಳ ಜನ ಶಾಸಕರೆಲ್ಲರೂ ಸೇರಿ ಅದು ಒಪ್ಪಕೂಡ್ದು ಅಂತೇಳಿ ಹೇಳ್ತಿದ್ದಾರೆ. ಇದೆಲ್ಲ ಒಂದು ಕಡೆಗೆ ಒಪ್ಪಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಅದನ್ನು ನಾವು ಎಲ್ಲ ಕೂತು ಚರ್ಚೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ನೋಡೋಣ ಏನಾಗ್ತದೆ. ಸರ್, ಅಂದರೆ ಈಗ ನೀವೀಗ ಹಿರಿಯ ಶಾಸಕರಿದ್ದೀರಾ, ನಿಮ್ಮನ್ನು ಸಚಿವ ಸ್ಥಾನಕ್ಕೆ ಅವ್ರು ಸೇರಿಸ್ಕೊಳ್ದೇ ಇರೋದಕ್ಕೆ ಏನು ಕಾರಣ ಇರ್ಬೋದು ಅಂತ ನಿಮಗನ್ಸುತ್ತೆ ಸರ್? ಯಾಕೆ ನೀಡಿಲ್ಲ ಅಂತ ನಿಮಗನ್ಸುತ್ತೆ? ಯಾವ ಮಾನದಂಡ ಇಟ್ಟು ಮಾಡಿದಾರೋ ನಮಗಂತೂ ಅರ್ಥ ಆಗ್ತಾಯಿಲ್ಲ. ಭಾಳಷ್ಟು ಜಿಲ್ಲೆಗಳಿಗೆ ಪ್ರಾತಿನಿಧ್ಯನೇ ಇಲ್ಲ, ಕೊಟ್ಟು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಯಾವ ಹಿನ್ನೆಲೆಯಲ್ಲಿ ಇರ್ತಕ್ಕಂಥವ್ರಿಗೆ ಗೊತ್ತಿದ್ದಾರೆ ಅಂತಕ್ಕಂಥದ್ದು ಅನುಮಾನ ಬರ್ತದೆ. ನಾವ್ಯಾರೂ ಅನುಮಾನ ಮಾಡದಿದ್ದರೂ ಕೂಡ, ಪಕ್ಷದ ಹಿತದೃಷ್ಟಿಯಿಂದ ಅನುಮಾನ ಮಾಡದಿದ್ರು ಕೂಡ ಮತದಾರರು ನಮ್ಮ ಜೊತೆ ಇರ್ತಕ್ಕಂಥ ಮುಖಂಡರುಗಳು ಸುಮ್ಮನೆ ಬಿಡೋದಿಲ್ಲ. ಎಲ್ಲದನ್ನೂ ಪ್ರಶ್ನೆ ಮಾಡ್ತಾರೆ, ಎಲ್ಲದನ್ನೂ ಉತ್ತರ ಕೊಡಬೇಕಾಗ್ತದೆ. ನಮಗೆಲ್ಲ ಒಂದು ಕಡೆ ಮತದಾರರು ಪ್ರಶ್ನೆ ಮಾಡಿದಾಗ ನಮ್ಮ ಬಾಯಿ ಕಟ್ತದೆ, ಉತ್ತರ ಕೊಡೋಕ್ಕಾಗಲ್ಲ. ಸರ್ಕಾರದ ನಡೆಯನ್ನು ಸಮರ್ಥಿಸ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತಾಯಿದೆ. ಸರ್, ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಜನ ಈಗಾಗಲೇ ಶಾಸಕರು ನಿಮ್ಮನ್ನು ಕೂಡ ಸಂಪರ್ಕ ಮಾಡಿದ್ದಾರೆ. ಅಂದರೆ ಯಾರ್ಯಾರು ಸಚಿವ ಸ್ಥಾನ ವಂಚಿತರಿದ್ದಾರೆ ಅವರೆಲ್ಲರೂ ಕೂಡ ಈಗ ನಿಮ್ಮನ್ನು ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಸರ್, ಏನಂತ ಚರ್ಚೆ ಆಯಿತು, ಮುಂದಿನ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂಥ ಒಂದು ವಿಚಾರ ಆಗ್ತದೆ. ಏನಾಗುತ್ತೆ ಅಂತೇಳಿ ನಾವು ಕೂತು ತೀರ್ಮಾನ ಮಾಡ್ತೀವಿ. ಒಬ್ರಿಗೊಬ್ಬರು ಸಂಪರ್ಕದಲ್ಲಿದ್ದೀವಿ, ಚರ್ಚೆಯಲ್ಲಿದ್ದೀವಿ, ಚರ್ಚೆ ಮಾಡ್ತಾಯಿದ್ದೀವಿ. ಇಷ್ಟೊತ್ತು ಚರ್ಚೆ ಮಾಡ್ತಾಯಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಎಲ್ಲ ಒಂದು ಕಡೆಗೆ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತಕ್ಕಂಥ ಉದ್ದೇಶ ನಮ್ಮದೆಲ್ಲರದು ಕೂಡ ಇದೆ. ಆದರೆ ಆಗಿರ್ತಕ್ಕಂಥ ತಪ್ಪು ಅದನ್ನು ಹೇಗೆ ಸಮರ್ಥಿಸ್ಕೊಳ್ತಕ್ಕಂಥದ್ದು, ಇವತ್ತಿನ ಇದರ ಪ್ರಪಂಚದಲ್ಲಿ ಮತದಾರನ ಕನ್ವಿನ್ಸ್ ಮಾಡ್ತಕ್ಕಂಥ ಅತ್ಯಂತ ಕಷ್ಟದ ಕೆಲಸ. ಅವ್ರ ಪ್ರಶ್ನೆಗಳು ಉತ್ತರ ಕೊಡ್ತಕ್ಕಂಥದ್ದೇ ಕಷ್ಟ ಆಗ್ತದೆ. ಸರ್, ಇಲ್ಲಿ ರಾಜ್ಯ ನಾಯಕರಾಗಿರ್ಬೋದು, ಸುರ್ಜೇವಾಲಾ ಅವರಾಗಿರ್ಬೋದು ಅಥವಾ ಬಿ ಕೆ ಹರಿಪ್ರಸಾದ್ ಆಗಿರ್ಬೋದು, ಇವ್ರು ಯಾರಾದರೂ ನಿಮ್ಮನ್ನು ಭೇಟಿಯಾಗಿದ್ರಾ ಅಥವಾ ಮಾತುಕತೆ ಏನಾದರೂ ನಡೆಸಿದ್ರಾ ಸರ್? ಯಾರೂ ಸಂಪರ್ಕ ಮಾಡಿಲ್ಲ, ನಾನು ಕೂಡ ಸಂಪರ್ಕ ಮಾಡಿಲ್ಲ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಅಂದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ಕೆಲವೊಮ್ಮೆ ಈ ರೀತಿಯ ಘಟನೆಗಳಾಗುತ್ತೆ, ಕೈ ತಪ್ಪುತ್ತೆ, ಬಟ್ ಹಾಗಂತೇಳಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಮುಂದಿನ ದಿನಗಳು ಸಿಗುತ್ತೆ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ? ಅವ್ರು ಆ ಮಾತು ಹೇಳಲೇಬೇಕಲ್ಲ, ಅನಿವಾರ್ಯ. ಸರಿ, ಅಂದರೆ ಈಗ ನೀವು ಹಂಗಾಮಿ ಸಭಾಪತಿ ಸ್ಥಾನವನ್ನು ತಗೊಳ್ತಾ ಇಲ್ಲ, ಆದರೆ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ತೀವಿ ಅನ್ನುವಂಥ ವಿಶ್ವಾಸ ಏನಾದರೂ ಇದೆಯಾ ಸರ್ ನಿಮ್ಮದು? ನೋಡೋಣ, ನಾವು ಇದೆಲ್ಲ ಕಲೆಕ್ಟಿವ್ ಡಿಸಿಷನ್ ಮಾಡಬೇಕಾಗ್ತದೆ. ರಾಜಕಾರಣ ಆದರೆ ನಾವು ಒಬ್ಬರೇ ಕೂತು ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಕೂಡ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೇರಿ ಚರ್ಚೆ ಮಾಡ್ತೀವಿ. ಹೈಕಮಾಂಡ್ ಏನಾದರೂ ಸರ್, ಅಂದರೆ ಮಧ್ಯಸ್ಥಿಕೆ ವಹಿಸಿ, ಇಲ್ಲ ಈ ಬಾರಿ ಇದಾಗಿದೆ, ಮುಂದಿನ ಬಾರಿ ನಾವೇನಾದರೂ ಮಾಡಿಕೊಡ್ತೀವಿ, ಆ ರೀತಿಯಾದ ನಮ್ಮನ್ನು ಯಾರೂ ಸಂಪರ್ಕ ಮಾಡಿಲ್ಲ, ನೀವಷ್ಟೇ ಸಂಪರ್ಕ ಮಾಡ್ತಾ ಇರೋದು. ಇದಿಷ್ಟು ಟಿಬಿ ಜಯಚಂದ್ರ ಅವರ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.